ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲಿಂದ ವಿಡಿಯೋಸ್ ನೋಡಿ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಬರೋಣ. ಈಗೊಂದು ವಾರದಲ್ಲಿ ಕಟ್ ಮಾಡಿದ್ದೀನಿ, ಮತ್ತು ನೈಲ್ಸ್ ಎಲ್ಲ ಬೆಳ್ಕೊಂಬಿಟ್ಟಿದೆ. ಎಚ್ಚರ ಇದ್ದಾಗ ಕಟ್ ಮಾಡಿಸ್ಕೊಳಲ್ಲ. ಮುಂಚೆ ಎಲ್ಲ ಸುಮ್ಮನೆ ಮಾಡಿಸ್ಕೊತಿದ್ದ, ಇವಾಗೆಲ್ಲ ದೊಡ್ಡವನಾಗ್ಬಿಟ್ನಲ್ಲ, ಮಾಡಿಸ್ಕೊಳಲ್ಲ. ನಿದ್ದೆ ಮಾಡೋಣ ಅಂದರೆ ಆವಾಗಲೂ ಮಾಡಿಸ್ಕೊಳ್ಳಿಲ್ಲ. ಏನು ಆಟ ಇದು? ಕಾರ್ ಆಟ ಆಡ್ತಿದ್ಯಾ? ಮಕ್ಕಳನ್ನ ಸುಮ್ಮನೆ ಏನಾದರೂ ಕೆಣಕಿ ನಾವೇ ಮಾತಾಡಿಸ್ತಾ ಇರಬೇಕು. ಆವಾಗ ಮಕ್ಕಳು ಬೇಗ ಮಾತು ಕಲಿತಾರೆ. ಇವಾಗ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಗಂಡ ಹೆಂಡ್ತಿ ಮಗು ಇಷ್ಟೇ ಇರ್ತಾರೆ ನೋಡಿ, ಅಂಥ ಮನೆಗಳಲ್ಲಿರೋ ಮಕ್ಕಳು ಮಾತು ಸ್ವಲ್ಪ ಕಲಿಯೋದು ನಿಧಾನ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಪದಗಳು ಶಬ್ದಗಳು ಜಾಸ್ತಿ ಕಿವಿಗೆ ಬೀಳ್ತಾ ಇರಲ್ವಲ್ಲ. ಈಗ ಮನೇಲಿ ಅಮ್ಮ ಮಾತ್ರ ಇದ್ದಾಗ ಅವಳೇ ಎಷ್ಟು ಅಂತ ಮಾತಾಡ್ತಿರ್ತಾರಲ್ವ, ಅಂಥ ಟೈಮಲ್ಲಿ ಮಕ್ಕಳು ಮಾತನ್ನು ಲೇಟ್ ಆಗುತ್ತೆ ಮಾತು ಕಲಿಯೋದು. ಬಟ್ ಯಾವಾಗ ಮನೇಲಿ ಜನ ಜಾಸ್ತಿ ಇರ್ತಾರೋ ಆವಾಗ ಮಕ್ಕಳು ಬೇಗ ಮಾತು ಕಲಿತಾರೆ. ಜಾಸ್ತಿ ಮಾತುಗಳು ಅವ್ರ ಕಿವಿಗೆ ಬೀಳ್ತಾ ಇರುತ್ತೆ, ವರ್ಡ್ಸ್ ಎಲ್ಲ ಅವ್ರಿಗೆ ಜಾಸ್ತಿ ವರ್ಡ್ಸ್ ಎಲ್ಲ ಪರಿಚಯ ಆಗ್ತಾ ಇರುತ್ತೆ. ಹಾಗಾಗಿ ಬೇಗ ಮಾತು ಕಲಿತಾರೆ. ಸೊ ಸುಮ್ಮನೆ ಏನಾದರೂ ಮಾತಾಡಿಸ್ತಾ ಇರಬೇಕು ಅಲ್ವಾ ಪಪ್ಪು? ಮಾತಾಡಿಸ್ತಿರ್ಬೇಕಾ ನಿನ್ನ? ಆಮೇಲೆ ಮಕ್ಕಳು ಈ ಥರ ಆಟ ಆಡೋ ಟೈಮಲ್ಲಿ ಅವ್ರ ಜೊತೆ ಕೂತ್ಕೊಂಡು ನಾವು ಆಟ ಆಡಬೇಕು. ಸುಮ್ಮನೆ ಅವ್ರ ಪಾಡಿಗೆ ಅವ್ರಿಗೆ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಟಿ ವಿ ನೋಡ್ಕೊಂಡು ಕೂತಿರೋದು, ಮೊಬೈಲ್ ನೋಡ್ಕೊಂಡು ಕೂತಿರೋದು, ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಜೊತೆ ನಾವು ಆಟ ಆಡ್ತಾ ಆಗಲೇ ಹಣ್ಣು ಬೇಕಂತ ಅವನಿಗೆ. ಆಟ ಆಡ್ತಿದ್ದಂಗೆ ಹಣ್ಣು ಬೇಕಂತೆ. ಅಯ್ಯೋ 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 ಈ ತೊಡೆ ಮೇಲೆ ಇಟ್ಕೋ ಅದನ್ನು ಪಪ್ಪು. ಏನಾಗುತ್ತೆ ತೊಡೆ ಮೇಲೆ ಇಟ್ಕೊಂಡ್ರೆ? ಅದು ಇಟ್ಕೋ, ತೊಡೆ ಮೇಲೆ ಇಟ್ಕೋ. ಗುರು ಮಾಡುತ್ತಾ ನೋಡಿ, ಹಂಗೆ ಇಟ್ಕೊಂಡ್ರೆ ಗುರು ಮಾಡುತ್ತಂತೆ ಅದು. ಇನ್ನೊಂದ್ಸಲ ಏನಾಯಿತು? ಹಾಂ, ಹಂಗಂದ್ರೆ ಕೂಕು ತೊಡೆ ಮೇಲೆ ಇಟ್ಕೊ ಅಂದರೆ ಅವನಿಗೆ ಅರ್ಥ ಆಯಿತು ನೋಡಿ. ಅವನಿಗೆ ಗೊತ್ತು ತೊಡೆ ಯಾವುದು ಅಂತ. ಮೀಶೋಯಿಂದ ಒಂದು ಟಾಪ್ ಬುಕ್ ಮಾಡಿದ್ದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬುಕ್ ಮಾಡಿದ್ದೆ, ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ. ಹೆಚ್ಚು ಕಡಿಮೆ ಇನ್ನೇನು 2 ಮಂತ್ಸ್ ಆಯಿತು ಅನಿಸುತ್ತೆ ನಾನೇನಾದರೂ ಬುಕ್ ಮಾಡಿ. ಏನು ತಗೊಳ್ಳೋದೇ ಬೇಡ ಅಂತ ಕಂಪ್ಲೀಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಲಾಸ್ಟು ಮೈಸೂರಲ್ಲಿ ಏನೋ ತೊಗೊಬಂದನಲ್ಲ, ಅದೇ ಲಾಸ್ಟ್. ಅದು ಬಿಟ್ಟರೆ ಏನೂ ತೊಗೊಂಡಿರಲಿಲ್ಲ. ಇನ್ನು ಸದ್ಯಕ್ಕೇನು ತೊಗೋಬಾರ್ದು ಅಂತಲೇ ತೊಗೊಂಡಿರಲಿಲ್ಲ. ಸುಮ್ಮನೆ ತಗೋತಾ ಹುಚ್ಚೋದು ಅಷ್ಟೇ. ನೋಡ್ತಿದ್ರೆ ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಕಂಡೀಷನ್ನಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೆ, ಇನ್ನೊಂದು 2 ತಿಂಗಳ ತನಕ ಏನೂ ತೊಗೋಬಾರ್ದು ಅಂತ. ಹಾಗಾಗಿ ಯಾವುದನ್ನು ಬುಕ್ ಮಾಡಿರಲಿಲ್ಲ. ಪಾಪುಗೊಂದು ಡೈಪರ್ ಬೇಕಿತ್ತು, ಹಂಗಾಗಿ ಅವ್ನಿಗೊಂದು ಡೈಪರ್ ಬುಕ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೆ ಅಂತ ನಾನು ಏನೂ ತೊಗೊಳಕ್ಕೆ ಹೋಗಿರಲಿಲ್ಲ. ನೋಡಿ, ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ, ನಂಗೆ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ ಬೆಲ್ಟು. ಬಟ್ ಮೋಸ್ಟ್ಲಿ ಇದು ಕಲರ್ ಹೋಗ್ಬೋದೇನೋ. ಕಲರ್ ಹೋಗಿಲ್ಲ ಅಂದರೆ ಗುಡ್, ಚೆನ್ನಾಗಿರುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಇದು ಆ್ಯಕ್ಚುಲಿ ನಾನು ಸ್ಮಾಲ್ ಸೈಜ್ ಬುಕ್ ಮಾಡಿರೋದು. ಎಕ್ಸೆಸ್ ಆಗಿದ್ರೆ ಮುಂಚೆಲ್ಲ ನಾನು ಎಕ್ಸೆಸ್ ಬುಕ್ ಮಾಡ್ತಿದ್ದೆ, ಬಟ್ ಇವಾಗ ಎಕ್ಸೆಸ್ ಆಗಲ್ಲ. ಮುಂದ್ಗಡೆ ನೋಡಿ ಈ ಥರ ಇದೆ, ಎಲಾಸ್ಟಿಕ್ ಇದೆ ಮುಂದ್ಗಡೆನೂ. ಮಧ್ಯ ಸೊಂಟದಲ್ಲೂ ಅಷ್ಟೇ, ಸೊಂಟದ ಹತ್ರನೂ ಎಲಾಸ್ಟಿಕ್ ಇದೆ. ಬೆಲ್ಟ್ ಹಾಕೊಳ್ಳೋದ್ರಿಂದ ಒಂಥರ ಇದು ಆ್ಯಕ್ಚುಲಿ ಬೆಲ್ಟಿಂದನೇ ಇದು ಬಟ್ಟೆ ಲುಕ್ ಬರೋದು. ನೋಡಿ, ಈ ಥರ ಸೊಂಟದ ಹತ್ರನೂ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಬೆಲ್ಟ್ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಏನು ಸ್ಟಿಚ್ ಮಾಡೋ ಹಂಗೆ ಏನಿಲ್ಲ, ಫಿಟ್ಟಾಗಿದೆ, ಕರೆಕ್ಟ್ ಸೈಜ್ ಇದು ಆ್ಯಕ್ಚುಲಿ. ನನಗೆ ಹಾಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತ. ಕೆಳಗಡೆ ನೋಡಿ, ಇಲ್ಲಿ ಈ ಥರ ಫ್ರಿಲ್ ಥರ ಕೊಟ್ಟಿದ್ದಾನೆ, ಒಂಥರ ರಿಂಕಲ್ ಥರ ಬಂದಿದೆ. ಒಳಗಡೆ ಸ್ಟಿಚ್ಚೆಲ್ಲ ಹೆಂಗಿದೆ ನೋಡೋಣ.
ಆ್ಯಕ್ಚುಲಿ ಇದಕ್ಕೆ ಲೈನಿಂಗ್ ಎಲ್ಲ ಏನೂ ಇಲ್ಲ. ಬಟ್ಟೆ ನಾನು ಕಾಟನ್ ಅಂತ ಅಂದ್ಕೊಂಬಿಟ್ಟಿದ್ದೆ. ಕಾಟನ್ ಅಲ್ಲ, ಇದು ಸಿಂಥೆಟಿಕ್ಕಲ್ಲಿದೆ. ಬಟ್ ಕಾಟನಲ್ಲಿ ಬಂದಿದ್ದರೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ಟೆ ಇದು ಸಿಂಥೆಟಿಕ್ ಅನ್ನೋದೊಂದು ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಈ ಥರ ಇಂಟರ್ಲಾಕ್ ಕೂಡ ಮಾಡಿದ್ದಾರೆ ಒಳಗಡೆ ಎಲ್ಲ. ನೋಡಿ, ಇದೊಂದು ಕಡೆ ಮಿಸ್ ಆಗಿದೆ ಅಷ್ಟೇ. ಸುತ್ತ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಎಲಾಸ್ಟಿಕ್ ಒಂದು ಕಡೆ ಮಿಸ್ ಆಗಿಬಿಟ್ಟಿದೆ ಅಷ್ಟೇ, ಸ್ಟಿಚ್ ಬಿದ್ದಿಲ್ಲ ಅದ್ರ ಮೇಲೆ. ಬೇಕಿದ್ರೆ ಲಿಂಕ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ನೋಡಿ, ಫೈನಲಿ ಈ ಥರ ಕಾಣಿಸ್ತಿದೆ, ಚೆನ್ನಾಗಿದೆ. ಹಾಗೆ ಹಾಕ್ಕೊತೀನಿ ಅಂತ ಅನ್ನೋರು ಹಾಗೆ ಹಾಕೋಬೋದು, ಇಲ್ಲಾಂದರೆ ಜೀನ್ಸ್ ಮೇಲೆ ಅಥವಾ ಲೆಗ್ಗಿನ್ ಮೇಲೆ ಕೂಡ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಹತ್ರದಲ್ಲಿ ನೋಡಿದ್ರೆ ಕ್ವಾಲಿಟಿ ಬಟ್ಟೆ ಸಿಂಥೆಟಿಕ್ ಆಗಿರೋದ್ರಿಂದ ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಲುಕ್ ದೂರದಿಂದ ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕಾಗಿ ಚೆನ್ನಾಗಿದೆ. ಸಂಜೆ ಮಲಗಿದ್ದೆದ್ದ ಹಣ್ಣು ತಿಂದ್ಬಿಟ್ಟು ಮುಗಿದ ತಕ್ಷಣ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ದೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಹೆಂಗೆ ಓಡಿ ಬಂದ ಗೊತ್ತಾ, ಕಾಯ್ಕೊಂಡಿರ್ತಾನೆ ಈಗ ಡೋರ್ ಓಪನ್ ಮಾಡೋದನ್ನೇ. ಬಂದು ಅಲ್ಲಿ ಕಾವೇರಿ ವಾಟರ್ ಬಿಟ್ಟಿದ್ದಾರೆ ಚೆಕ್ ಮಾಡೋದಕ್ಕೆ ಅಂತ, ಏನೋ ನೀರು ಬಿಟ್ಟಿದ್ರು. ನಾನು ಜಾಸ್ತಿ ತಿರ್ದೇನು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊತಾನೆ ಅಂದ್ಬಿಟ್ಟು ಲೈಟಾಗಿ ಆನ್ ಮಾಡಿಬಿಟ್ಟಿದ್ದೆ, ಆಟ ಆಡ್ಕೊಂಡು ನಿಂತಿದ್ದ. ಆ್ಯಕ್ಚುಲಿ ಇದು ರಾತ್ರಿ ಊಟಕ್ಕೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಸರನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಕಡಲೆಬೀಜ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಮೆಣಸಿಕಾಯಿ, ಸಾಸಿವೆ, ಜೀರಿಗೆ ಎಲ್ಲ. ಸಾಂಬಾರು ಸ್ವಲ್ಪ ಇತ್ತು. ಈ ಕಡೆ ಆಗೋ ಥರನೂ ಇಲ್ಲ, ಆಗಲ್ಲ ಅನ್ನೋ ಥರನೂ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಮೊಸರನ್ನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಹಿಂಗನ್ನ ಸ್ವಲ್ಪ ಹಾಕೋದಕ್ಕೆ ಹೋಗಿ ಜಾಸ್ತಿ ಹಾಕ್ಬಿಟ್ಟೆ, ಬಿದ್ದೋಯ್ತು ಜಾಸ್ತಿ. ನಮ್ಮನೆಗಳಲ್ಲಿ ಮೊಸರನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಮೊಸರನ್ನ ಮಾಡಿದೆ ನಾನು. ಅದರಲ್ಲೂ ಮಣಿಗೆ ನಾನು ಮಾಡೋ ಮೊಸರನ್ನ ಅಂದರೆ ತುಂಬ ಇಷ್ಟ, ಅದೇನೋ ಒಂಥರ ಇಷ್ಟಪಟ್ಟು ತಿಂತಾನೆ. ನಾನು ಮಾಡೋ ಮೊಸರನ್ನೂ ಇಷ್ಟ, ಮತ್ತು ನಮ್ಮ ಅಮ್ಮ ಮಾಡೋ ಮೊಸರನ್ನೂ ಅವನಿಗೆ ಇಷ್ಟ ಆಗುತ್ತೆ. ಒಂದೊಂದು ಸಲ ಅವನೇ ಕೇಳಿನೇ ಮಾಡಿಸ್ಕೊತಿದ್ದ, ಮೊಸರನ್ನನೇ ಇರಲಿ ನನಗೆ ಅಂತ ಅಂದ್ಬಿಟ್ಟು. ಆ ಥರ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಇಲ್ಲಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತಂದರೆ, ಮೊಸರನ್ನ ಅಂತ ಅಂದರೆ ಮೊಸರಲ್ಲೇ ಮಾಡ್ತಾರೆ, ಅದು ತಪ್ಪು ನನ್ನ ಪ್ರಕಾರ. ನಿಜವಾಗ್ಲೂ ಮೊಸರನ್ನ ಟೇಸ್ಟ್ ಬರಬೇಕು ಅಂತ ಅಂದರೆ 1/4 ಭಾಗ ಮೊಸರು ಹಾಕಿ 3/4 ಭಾಗ ಹಾಲು ಹಾಕ್ಬಿಟ್ಟು ಕಲಸಿದ್ರೇ ಅದು ನಿಜವಾಗ್ಲೂ ಮೊಸರನ್ನ ಥರ ಬರೋದು, ಟೇಸ್ಟಿಯಾಗಿರುತ್ತೆ ಮಾತ್ರ. ಆದರೆ ಕೆಲವರು ಹಾಲನ್ನ ಇಷ್ಟಪಡಲ್ಲ, ಬಟ್ ನನಗೆ ಹಾಲು ಹಾಕಿದ್ರೇ ಇಷ್ಟ. ಬರೀ ಮೊಸರಲ್ಲಿ ಕಲಸಿದ್ರೆ ಅಥವಾ ಬರೀ ಮಜ್ಜಿಗೆಯಲ್ಲಿ ಕಲಸಿದ್ರೆ ನನಗೆ ಇಷ್ಟನೇ ಆಗೋಲ್ಲ. ಹಾಲು ಮೊಸರು ಎರಡೂ ಬಿದ್ದು ಅದನ್ನು ಕೈಯಲ್ಲಿ ಕಿವುಚಿ ಕಲಿಸ್ದಾಗ ಎಂಥ ರುಚಿ ಇರುತ್ತೆ ಅಂದರೆ ಮೊಸರನ್ನ, ಅಯ್ಯೋ ಸಖತ್ತಾಗಿರುತ್ತೆ. ನೋಡಿ, ನಾನು ಇಷ್ಟು ಮಾತ್ರ ಮೊಸರು ಹಾಕ್ಕೊತಾ ಇದ್ದೀನಿ ಈ ಅನ್ನಕ್ಕೆ. ಈ ಮೊಸರು ಏನಿಗೂ ಸಾಕಾಗಲ್ಲ. ಸೊ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ಜಾಸ್ತಿ ಹಾಲು ಹಾಕ್ಕೊತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಸಿ ಇಡ್ತೀನಿ. ಆಮೇಲೆ ಊಟ ಮಾಡೋ ಟೈಮಿಗೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಮತ್ತು ಇದು ಬೆಳಿಗ್ಗೆ ತಿಂಡಿಗೆ ಅಂತ ರವೆನ ರುಬ್ಬಿ ಇಟ್ಕೊತಾ ಇದ್ದೀನಿ. ಬೆಳಿಗ್ಗೆ ರುಬ್ಬೋಕ್ಕಾಗಲ್ಲ, ಪಾಪು ಮಲಗಿರ್ತಾನಲ್ಲ, ಸೌಂಡ್ಗೆ ಎದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ರಾತ್ರಿಯೇ ರುಬ್ಬಿ ಇಟ್ಕೊಂಬಿಟ್ಟೆ. ಈ ಥರದ್ದು ಎಷ್ಟೋ ಕೆಲಸಗಳು ರಾತ್ರಿ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ. ಪಾಪು ಮಲ್ಕೊಂಬಿಟ್ರೆ ಏನು ತೊಂದರೆ ಇಲ್ಲ, ಅವನು ಎದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಿಗ್ಗೆ ಅಲ್ವ, ನಾನು ಅಡುಗೆ ಮನೆಗೆ ಬಂದರೆ ಅವನು ಅಲ್ಲೇ ಇರಬೇಕು ಅಂತ ಕೇಳ್ತಾನೆ. ಹಾಗಾಗಿ ಆದಷ್ಟು ನಾನು ನೈಟೇ ಏನೇನು ಮಾಡ್ಕೊಬೋದೋ ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ಬೆಳಿಗ್ಗೆ ಮಾಡೋದಕ್ಕೆ ಏನೂ ರಿಸ್ಕ್ ಅನಿಸಲ್ಲ. ಒಂದು 10 ನಿಮಿಷದ ಕೆಲಸ ಅಷ್ಟೇ ತಿಂಡಿ ಮಾಡೋದಕ್ಕೆ ಬೆಳಗ್ಗೆ ಹೊತ್ತು. ಆ ಥರ ನಾನೆಲ್ಲ ನೈಟ್ ಟೈಮೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈಗ ಇನ್ನೂ ಸ್ವಲ್ಪ ಹಾಲು ಹಾಕಿ ಮೊಸರನ್ನ ಕಲಸ್ಕೊತಾ ಇದ್ದೀನಿ. ಈಗ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಮೊಸರನ್ನ ಮಾತ್ರ. ನೀವು ಬೇಕಿದ್ರೆ ಈ ಥರ ಹಾಲು ಇಷ್ಟ ಆಗುತ್ತೆ ಅನ್ನೋರು ಬೇಕಿದ್ರೆ ಈ ಥರ ಹಾಲು ಮೊಸರು ಎರಡೂ ಹಾಕಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಆ ಮನೇಲಿ ತೆಗೆದಿರೋ ವಿಡಿಯೋ. ಅಲ್ಲಿ ಹೋಗ್ಬಿಟ್ಟು ಟಿ ವಿ ಆನ್ ಮಾಡಿಬಿಟ್ಟು ಒಂದು ಸೌಂಡ್ ಬರುತ್ತೆ, ಅದಕ್ಕೆ ಈ ಥರ ಕುಣಿತಾ ಇರ್ತಾನೆ. ಇನ್ನೇನು ಬರಲ್ಲ, ಇದೊಂದೇ ಸ್ಟೆಪ್ ಅವನಿಗೆ ಬರೋದು. ಈ ಥರ ಬೌನ್ಸ್ ಆಗ್ತಾ ಇರ್ತಾನೆ ಮಾಡ್ತಾ.
ಅದಕ್ಕೆ ಇರಲಿ ಅಂದ್ಬಿಟ್ಟು ನಾನು ಹ್ಯಾಡ್ ಮಾಡಿದೆ. ಮ್ಯೂಸಿಕ್ ಹಾಕಿದ್ರೆ ಏನು ಕಾಪಿರೈಟ್ ಬರುತ್ತಲ್ಲಪ್ಪ, ಅದೊಂದು ಕತೆ. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.